ನಾನು ಹೇಳಿದ್ದೀನಿ ನಿಮಗೆ, ದುಡ್ಡೆಲ್ಲ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿರಿ, ಬೇಗ ನಾನು ಕಟ್ಟಿಸ್ಕೊಂಡು ಇನ್ನು ಮುಂದೆ ಹೋಗಬೇಕು ಅಂತೇಳಿ ನಾನು ನಿಮಗೆ ಒಂದಿನ ಮುಂಚೆಗೆ, ಇನ್ನೂ ಒಂದು 3-4 ದಿವಸದ ಮುಂಚೆಗೆ ಇನ್ಫಾರ್ಮ್ ಮಾಡಿದ್ದೀನಿ. ಗೊತ್ತಾಗೋದಿಲ್ವ ನಿಮಗೆ? ರೆಡಿ ಮಾಡಿ ಇಟ್ಕೋಬೇಕು ಅಂತ. ಇವತ್ತು ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲಮ್ಮ, ದುಡ್ಡಿಲ್ಲ ಅಂತ ಹೇಳಿದ್ರೆ ಏನು ಮಾಡ್ಬೇಕು ಇವಾಗ? ಕಟ್ಟಬೇಕಷ್ಟೇ, ಎಲ್ಲಿಂದ ತಂದು ಕಟ್ತೀರಾ ಗೊತ್ತಿಲ್ಲ, ಕಟ್ಟಬೇಕಷ್ಟೇ, ದುಡ್ಡು ಕಟ್ಟಲೇಬೇಕಮ್ಮ. ಸಾ ಇಲ್ಲಿ ನೋಡ್ರಿ, ಆ ದುಡ್ಡು ತಗೊಂಬಂದಿದ್ದು ನಾವೆಲ್ಲ ಕಳ್ಕೊಂಡು ಬಂದ್ವಿ. ಇನ್ನು ಬತ್ತಿದ್ವಿ, ಮನೆ 1 ರೂಪಾಯಿ ತಂದಿಲ್ಲ. ನಮ್ಮ ಇವಾಗ ಕೊಟ್ಟಕ್ಕೆ ದುಡ್ಡಿಲ್ಲ ಸಾ. ತಂದ್ರೆ ತಾಪತ್ರ ಇಕ್ಕಂತ ತಾಂಡಿರ್ತೀವಿ. ತರಬೇಕಾದ್ರೆ ಯಾರು ನನ್ನ ಮಗನ ಕಳ್ಳ ಕಿತ್ಕೊಂಡು ಹೋಗಿರೋದಕ್ಕೆ ನಾವೇನು ಮಾಡೋಣ ಸಾ? ಇವಾಗ ಅದನ್ನು ತಂದು ಏನ್ಕನ ಬಂಡವಾಳ ಹಾಕಿ ಅದ್ರಾಗ ದುಡ್ಕೊಂಬನ ಅಂತ ತಂದ್ವಿ. ಅದೇ ಕಿತ್ಕೊಂಡು ಹೋದ್ರ ಅಂದಮೇಲೆ ಏನು ಮಾಡೋದು? 4 ಜನದ್ದು ದುಡ್ಡು ಐತೆ, ನಾವು ಕಟ್ಟಲ್ಲ ಸರ್, ನೀವು ಏನಾನ ಮಾಡಿರಿ. ನಾವೇನಿಲ್ಲ, ಹೋಗಿ ಕಂಪ್ಲೇಂಟ್ ಕೊಡ್ತೀನಿ, ನಮಗೆ ಬಂದು ಸಂಘದ ದುಡ್ಡು ಕಟ್ರಿ ಅಂತೇಳಿ ಹಿಂಸೆ ಮಾಡ್ತಾ ಇದ್ದಾರೆ ಅಂತ ನಾನು ಪೊಲೀಸ್ನವರಿಗೆ ಫೋನ್ ಮಾಡ್ತೀನಿ. ನಮ್ಮ ಕೈಲಿ ಕಟ್ಟೋಕ್ಕಾಗಲ್ಲ ಸರ್, ಅಷ್ಟೇನೆ. ಏನ್ರಿ ನೀವು ಈ ಥರ ಮಾತಾಡ್ತಾ ಇದ್ದೀರಾ? ತೊಗೊಳೋವರೆಗೂ ಒಂಥರ ಮಾತಾಡಿದ್ರ, ಈಗ ತಗೊಂಡ್ಮೇಲೆ ಒಂಥರ ಮಾತಾಡ್ತಾ ಇದ್ದೀರಲ್ಲ, ನಿಮ್ಗೇನು ಅನ್ಸೋದಿಲ್ವಾ? ಯಾವ ಊರಲ್ಲೂ ಈ ಥರ ಮಾಡಿಲ್ಲಮ್ಮ, ನೀವೇ ಈ ರೀತಿ ಮಾಡ್ತಾ ಇರೋದು. 4 ಜನನೂ ನಾವು ಇವತ್ತು ಕಟ್ಟೋದಿಲ್ಲ ಅಂತ ಹೇಳ್ತಾ ಇದ್ದೀರಾ. ಹಿಂಗೆ ಮಾಡಿದ್ರೆ ಹಿಂಗೆ? ಹಿಂಗೆ ಮಾಡಿದ್ರೆ ಹಿಂಗೆ ಹೇಳ್ರಿ. ತಗೋಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕು, ನಮ್ಮ ಕೈಲಿ ಆಗುತ್ತೋ ಇಲ್ವೋ ಅಂತೇಳಿ ಸ್ವಲ್ಪ ಯೋಚನೆ ಮಾಡಿ ನೀವು ನಿರ್ಧಾರ ಮಾಡಬೇಕು. ಸುಮ್ಮನೆ ಕೊಡ್ತಾರೆ ಅಂತ ಹೇಳಿ ತಗೊಬಿಡೋದಲ್ಲ. ಇವತ್ತೇನು ನೀವು ಇಷ್ಟೊಂದು ಮೋಸ ಮಾಡ್ತಾ ಇದ್ರೆ, ನಾನು ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡ್ತೀನಿ, ನಮ್ಮ ಆಫೀಸಲ್ಲಿ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ. ಅವ್ರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಹಂಗಾದ್ರೆ ಕಟ್ಟಲ್ಲ ನೀವು ಯಾರೂ. ಇಲ್ಲ ಸಾ, ದುಡ್ಡು ಯಾತ್ರಾಗೈತೆ ನಮಗೆ ಕಟ್ಟಕ್ಕೆ. ಇಲ್ಲ ಸರ್, ನಮ್ಮನ್ನೇ ಕರ್ಕೊಂಡು ಹೋಗ್ರಿ, ನೀವೇನು ಮಾಡ್ತೀರೋ ಗೊತ್ತಿಲ್ಲ. ಎಲ್ಗನ ಕರ್ಕೊಂಡೋಗಿ ಕೇಳ್ರಿ. ನಮ್ಮನ್ನೇ ಕರ್ಕೊಂಡು ಹೋಗ್ರಿ. ಸಂಘಕ್ಕೆ ದುಡ್ಡು ಕಟ್ಟಕ್ಕೆ ನಾವು ಎಲ್ಲಿಂದ ತಗೊಂಬಂತಾರ ಕಟ್ಟೋಣ? ನಾವು ಜೀವನ ಮಾಡೋದೇ ಬಂಡಾಟ. ನಮಗೆ ನೋಡ್ಕೊಂಡ್ರೆ ಸಾಕಾಗೈತಿ ಅಂತಂದ್ರೆ ನಿಮ್ದು ಎಲ್ಲಿ ಕಟ್ಟಕ್ಕೆ ಹೋಗೋಣ? ನಾವು ಕಟ್ಟಕ್ಕಾಗಲ್ಲ ಸಾ. ಎಲ್ಲರೂ ಇದನ್ನೇ ಹೇಳೋದು, ನನ್ನ ಕೈಲೂ ಆಗಲ್ಲ ಸರ್. ನಾನು ಎಲ್ಲಿಂದ ತಗೊಂಬಂದು ಕಟ್ಟಲಿ? ನಮ್ಮ ಕೈಲೂ 4 ಜನನೂ ನಾವು ದುಡ್ಡು ಕಳ್ಕೊಂಡಿದ್ದೀವಿ. ನಾವು ಹೇಳ್ತೀವಿ, ಬೇಕಾದ್ರೆ ನೀವು ಕಂಪ್ಲೇಂಟ್ ಕೊಟ್ಟರೆ ಹೇಳ್ತೀವಿ, ನಾವು ದುಡ್ಡು ತರ್ಬೇಕಾದ್ರೆ ಕಳ್ಕೊಂಡ್ವಿ, ನಮ್ಮ ಕೈಲಿ ಕಟ್ಟೋಕ್ಕಾಗಲ್ಲ ಅಂತ ಹೇಳ್ತೀವಿ. ಈ ರೀತಿ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ನಿಮಗೆ ಮತ್ತೆ ಯಾವುದ್ರಲ್ಲೂ ನಿಮಗೆ 1 ರೂಪಾಯಿನೂ ಲೋನ್ ಸಿಗೋದಿಲ್ಲ. ಆ ರೀತಿ ಆಗುತ್ತೆ. ಈ ರೀತಿ ನೀವು ಮಾಡಿಬಿಟ್ರೆ ನಾನು ಆಫೀಸಲ್ಲಿ ಕಂಪ್ಲೇಂಟ್ ಮಾಡ್ತೀನಿ ಹೋಗಿ. ಈ ಥರ ನನಗೆ ಜೋರು ಮಾಡ್ತಾ ಇದ್ದಾರೆ ಸರ್, ಸಂಘದಲ್ಲಿ ದುಡ್ಡು ತೊಗೊಬಿಟ್ಟು ಈ ರೀತಿ ನನಗೆ ಜೋರು ಮಾಡ್ತಾ ಇದ್ದಾರೆ, ಕಟ್ಟಲ್ಲ ಅಂತೇಳಿ ನಾನು ಹೋಗಲ್ಲಿ ಕಂಪ್ಲೇಂಟ್ ಮಾಡ್ತೀನಿ. ಅವ್ರ ಮುಂದೆ ಏನು ಮಾಡಬೇಕೋ ಅದನ್ನು ಮಾಡ್ತಾರೆ. ರಂಜಿತಾ, ಬಂದೇರು ನೋಡಮ್ಮ ಸಾರು. ನಾನು ಅದನ್ನೇ ಹೇಳಿದೆ, ನಮ್ಮ ಕೈಲಿ ಆಗಲ್ಲ ಸಾ ಕಟ್ಟಕ್ಕೆ, ನಾವು ನೋಡ್ಕೊಂಡ್ರೆ ಸಾಕಾಗೈತೆ, ನಿಮ್ಗೆ ಇನ್ನೆಲ್ಲಿ ಸಂಘಕ್ಕೆ ತಂದು ಕಟ್ಟೋಣ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಇದು ಒಳ್ಳೆ ಚೆನ್ನಾಗೈತಲ್ಲಮ್ಮ. ನಮಗೇನು ನೀವು ಸಾಲ ಕೊಡ್ತಾ ಇದ್ದೀರಾ? ಏನೇನು ದಾನ ಕೊಡ್ತಾ ಇದ್ದೀರಾ? ಏನು ಭಿಕ್ಷೆ ಆಗ್ತಾ ಇದ್ದೀರಾ ನಮಗೆ? ಹಂಗೆ ಮಾತಾಡ್ತೀರಲ್ಲ ನೀವು. ಏನ್ರಿ ರಂಜಿತಾ ಮೇಡಮ್, ನೀವೇ ತಾನೇ ಇದಕ್ಕೆಲ್ಲನ ಕಾರಣ? ನೀವೇ ಮಾಡಿದವರು, ನೀವೇನೇ ಇದಕ್ಕೆಲ್ಲನ. ಯಾರು ಕಟ್ಟಲಿಲ್ಲ ಅಂತಂದ್ರೂ ನಾನು ಕಟ್ತೀನಿ, ಎಲ್ಲರ ಜವಾಬ್ದಾರಿ ನಂದು ಅಂತೇಳಿ ನೀವು ಒಪ್ಕೊಂಡಿದ್ರಿ, ಸೈನ್ ಹಾಕಿದ್ದೀರಾ. ನೋಡಿ ಹೇಳಿ, ಇವ್ರು ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ? ಅಲ್ಲ, ಇನ್ನೂ 1 ಕಂತು ಕಟ್ಟಿಲ್ಲ, 1 ವಾರನೂ ಕಟ್ಟಿಲ್ಲ, ದುಡ್ಡು ತೊಗೊಂಬಂದು ಈ ರೀತಿ ಮಾಡಿದ್ರೆ, ಅಲ್ಲ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ಏನು ನಿಮ್ಗೆ ಈ ಥರ ಮೈಂಡ್ಸೆಟ್ಟು? ಅಯ್ಯೋ, ಸ್ವಲ್ಪನಾದ್ರೂ ಯೋಚನೆ ಮಾಡಬೇಕು. ಅವರು ನಮಗೆ ಹೆಂಗೆ ಕೊಟ್ಟಿರ್ತಾರೆ, ಅವರು ಯಾಕೆ ಕೊಟ್ಟಿದ್ದಾರೆ? ನಾವು ಅವ್ರಿಗೆ ಒಳ್ಳೇದಕ್ಕಲ್ಲ ನಮಗೆ ಕೊಟ್ಟಿರೋದು, ನಾವು ತಿರುಗಿಸಿ ಕಟ್ಟಬೇಕಲ್ಲ. ಮತ್ತು ಕಟ್ತಾ ಹೋದರೆ ಚೆನ್ನಾಗಿ ಒಳ್ಳೆ ಬೆನಿಫಿಟ್ ಇದೆ ಸಂಘದಲ್ಲಿ. ಮುಂದೆ ಹೋಗ್ತಾ ಮಕ್ಕಳು ಎಜುಕೇಷನ್ಗಾಗಿರ್ಬೋದು, ಮುಂದೆ ಇನ್ನೂ ನಿಮಗೆ ಹಲವಾರು ಸೌಕರ್ಯಗಳು, ಸಬ್ಸಿಡಿ ಇದೆಲ್ಲ ಬರುತ್ತೆ. ಏನು ರೀ ನೀವು ಈ ಫಸ್ಟ್ ಟೈಮೇ ಈ ಥರ ಮಾಡಿದ್ರೆ ನಿಮ್ಗೆ ಮತ್ತೆ ಎಲ್ಲೂ ಸಿಗೋದಿಲ್ಲ ನೋಡಿರಿ. ಯಾವುದೇ ಕಾರಣಕ್ಕೂ ಮುಂದೆ ಮಕ್ಕಳು ಎಜುಕೇಷನ್ನಿಗೂ ನೀವೇನೇ ಪ್ರತಿಯೊಂದು ಏನಕ್ಕೆ ನೀವು ಲೋನ್ ತೆಗಿಬೇಕಂದ್ರೂ ಮುಂದೆ ಬರೋದಿಲ್ಲ. ಈ ರೀತಿ ಮಾಡಬೇಡಿ, ಸುಮ್ಮನೆ ಕಟ್ಕೊಂಡು ಹೋಗಿ ಅಮ್ಮ. ನೋಡಿ ರಂಜಿತಾ ಮೇಡಮ್, ನೀವೇ ಏನು ಮಾಡ್ತೀರೋ ಗೊತ್ತಿಲ್ಲ. ಇವಾಗೆಲ್ಲ ನನಗೆ ದುಡ್ಡು ಕಲೆಕ್ಟ್ ಮಾಡಿ ಇವತ್ತಿಂದು ಸಂಘದ್ದು ಏನು ದುಡ್ಡಿದೆ ಅದನ್ನು ಕ್ಲಿಯರ್ ಮಾಡಬೇಕು. ಹೋಗ್ರಿ ಸಾತ್ಲಾಗೆ, ಮಂಗ್ಳೂರು ಬಂದು ಏನು ಸಂಗೆ ಸಂಘ ದುಡ್ಡು ಕಟ್ರಿ ಅಂತ ಮಂಗ್ಳೂರು ಎಲ್ಲಿ ತಗೊಂಬಂದು ಕಟ್ ನಾನು ನಿಮಗೆ. ನಾವು ಇರೋದು ಹೇಳ್ತೀವಿ ಸರ್, ನಮ್ಮ ಕೈಲಿ ಆಗಲ್ಲ. ನಾನು ಏನೈತೆ ನನ್ನ ಪರಿಸ್ಥಿತಿ ಅದನ್ನು ಹೇಳ್ತೀನಿ. ನಾವು ದುಡ್ಡು ತಗೊಂಬತ್ತೀವಿ 4 ಜನನೂ. ಈಗ ನಾವು ಒಂದಾಗಿ ಹೇಳ್ತಾ ಇರೋದು, 4 ಜನ ದುಡ್ಡು ಬರ್ಬೇಕಾದ್ರೆ ಯಾರ ಕಾಲ್ರು ನೋಡ್ಕೊಂಡು ಕಿತ್ಕೊಂಡು ಹೋಗ್ಬಿಟ್ರು. ದುಡ್ಡೇ ಇಲ್ದಂಗೆ ಆಯ್ತು. 1 ರೂಪಾಯಿ ದುಡ್ಡು ಸಂಘದ ನಾವು 1 ರೂಪಾಯಿ ನೋಡಿಲ್ಲ ಸರ್. ಕಿತ್ಕೊಂಡು ಹೋದ್ರು. ನಾವೆಲ್ಲಿಂದ ತಗೊಂಬಂದು ಕಟ್ಟಾನ? ನಾವು ಯಾತ್ಕನ ಬಂಡವಾಳ ಹಾಕಿ ಅದನ್ನೇನಾನು ಉಪಯೋಗಿಸ್ಕೊಂಡಿದ್ರೆ ಬಿಡಪ್ಪ, ಕಟ್ಬೋದಾಗಿತ್ತು. ಕಟ್ಟಬೇಕು, ತಗೊಂಡಿದ್ದೀವಿ ಎಂಬುದಿರೋದು. ಕಾಲ್ರು ಕಿತ್ಕೊಂಡು ನಾವೇನು ಮಾಡೋಣ ಸರ್? ನೋಡ್ರಿ ಅಮ್ಮ, ಏನು ಮಾತಾಡ್ತಾ ಇದ್ದೀರಾ? ನೀವೇ ಇದಕ್ಕೆ ಜವಾಬ್ದಾರಿ ತೊಗೊಂಡಿರೋರು. ನೀವೇ ಇವಾಗ ಏನು ಮಾಡ್ತಿರೋ ಗೊತ್ತಿಲ್ಲ, ನಮಗೆ ಕಟ್ಟಿಸ್ಬೇಕಷ್ಟೇ. ಇಲ್ಲ ಸರ್, ನಮ್ಮ ಕೈಲೇ ಕಟ್ಟೋಕ್ಕಾಗಲ್ಲ. ನಾನು ಇರೋದು ಹೇಳ್ತೀನಿ, ಕರ್ಕೊಂಡು ಹೋಗ್ತೀರಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ? ಕೊಡ್ರಿ. ಕರ್ಕೊಂಡು ಹೋಗ್ರಿ. ನಾವು ಇರೋದು ಹೇಳ್ತೀವಿ. ನಾವೇ ಜೀವನ ಮಾಡೋದು ಬಂಡ ಆತ. ಅವತ್ತೇ ನಾವು ತಂದು ತಿನ್ನಬೇಕು. ಹೇಳ್ಬಾರ್ದು. ನಾವೆಲ್ಲ ಇರಂಗಿದ್ರೆ ನಾವು ಯಾಕೆ ಸಂಘದಾಗೆ ಲೋನ್ ತಗೊಂತಿದ್ವಿ ಸರ್? ನಾವೆಲ್ಲ ಇದ್ದಿದ್ರೆ ನೀವೇ ಅರ್ಥ ಮಾಡ್ಕೊಳ್ರಿ. ನಮಗೆ ದುಡ್ಡು ಕಾಸು ಎಲ್ಲ ಇದ್ದಿದ್ರೆ ನಿಮ್ಗೆ ಲೋನ್ ಕೊಡ್ರಿ ಅಂತೇಳಿ ನಿಮ್ಮನ್ನು ಬೇಡ್ಕೊಂಡು ಯಾಕೆ ತಗೋಬೇಕಾಯ್ತು? ಅದು ತಂದಿರೋದು ಏನು ನಮಗೇನೋ ಉಪಯೋಗ ಆಗಿದ್ರೆ ಬಿಡಪ್ಪ ಕಟ್ತೀವಿ ಅಂತ ಹೇಳ್ಬೋದಾಗಿತ್ತು.
ನಮ್ಗೇನು ಉಪಯೋಗ ಆಗಿಲ್ಲ. ನಾವು ತರ್ಬೇಕಾರೆ ಯಾರೋ ನೋಡ್ಕೊಂಡು ಕಿತ್ಕೊಂಡು ಹೋಗ್ಯಾವ್ರಿ. ಸಂಘ ದುಡ್ಡು ಹೆಂಗೆ ತೋತಾರೆ ಅಂತೇಳಿ ಕಾಲ್ದು ಹಾಕ್ಯಣಿದೀವಿ ದುಡ್ಡೆಲ್ಲನ. ಇನ್ನು ಆ ದುಡ್ಡೇ ನಮಗೆ ಕೈ ಸಿಕ್ಕಿಲ್ಲ ಅಂದಮೇಲೆ ನಾನು ಇನ್ನೆಲ್ಲಿ ಕಟ್ಟಾರ ಸಂಘಕ್ಕೆ? ನೀವು ಮೊದಲಂಗೆ ಇವಾಗ ಹೆದರ್ಕೆಂಬ್ತಾರೆ ಅಂತ ತಿಳ್ಕೊಬಿಡ್ರಿ ಇವಾಗ ಯಾರು ಹೆದರ್ಕೆಂಬಲ್ಲ ಸಂಘಕ್ಕೆ. ನಾವು ಕಟ್ಟಕ್ಕೆ ದುಡ್ಡಿಲ್ಲ ಅಂತ ಅಂತಾರೆ ಅಷ್ಟೇ. ಏನು ಮಾಡ್ತೀರಿ? ಯಾರನ್ನು ಬಂದೇನು ಇಲ್ಲೇನು ರೋಪ್ ಹೊಡಿಯಂಗಿಲ್ಲ. ನಾವೇ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ. ನಾವೇ 4 ಜನ ಹೋಗ್ತೀವಿ. ಬಂದು ಹಿಂಗೆ ಕಿರ್ಕೊಳ ಕೊಡ್ತಾ ಇದ್ದಾರೆ ಅಂತೇಳಿ ನಾವೇನೇ ಪೊಲೀಸ್ನವ್ರಿಗೆ ಕರ್ಕೊಬತ್ತೀವಿ. ಅದೇ ಮತ್ತೆ ಬಾರೇ ಹೋಗೋಣ ರಂಜಿ, ಹೋಸಾರು ಒಂದಾಗಿ ಹೋಗೋಣ ಬಾಯಿನಿ. ಕಂಪ್ಲೇಂಟ್ ಕೊಡೋಣ. ಯಾರಿಗೇನು ಇವಾಗ ಬಂದು ಮನೆ ಬಾಗ್ಲಕ್ಕೆ ಸಾಲ್ದಾರ ಆಗ್ಲೇಳು, ಯಾರೇನು ಬಂದು ಹಿಂಸೆ ಕೊಡಂಗಿಲ್ಲ. ನಮಗೆ ತುಂಬ ಹಿಂಸೆ ಕೊಡ್ತಾ ಇದ್ದಾನೆ ಸಂಘದ ಸಾರು ಬಂದು ಸಂಘಕ್ಕೆ ಕಟ್ರಿ ಅಂತ ಇಲ್ಲದ್ದು ಎಲ್ಲಿ ತಂದು ಕಟ್ಟಾನ ಅಂತೇಳಿ ನಾವೇ ಕಂಪ್ಲೇಂಟ್ ಕೊಡೋಣ ಬಾ ಹೋಗಿ. ನೋಡ್ರಿ ಯಾವ ರೀತಿ ಮಾತಾಡ್ತಾ ಇದ್ದೀರಾ ನೀವು. ತಗೊಳ್ಳೋದಂತ ತಗೊಂಡು ನಾನು ಆಫೀಸಲ್ಲಿ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ. ಸುಮ್ಮನೆ ಯಾಕೆ ನಾನು ಮಾತಾಡೋದು? ಆಫೀಸಲ್ಲಿ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ. ಅದು ಆಮೇಲೆ ಅವ್ರು ನೋಡ್ಕೊಂತಾರೆ. ನಾವು ಇವಾಗ ಮಾತಾಡಲ್ಲ. ಸುಮ್ಕೋದ ನೋಡವಯ್ಯ. ಯಾರು ಇವಾಗೇನು ಗಲಾಟೆ ಮಾಡಂಗಿಲ್ಲ. ಮನೆ ಬಾಗ್ಲಕ್ಕೆ ಬಂದು ಸುಮ್ಕಿರು. ಬಂದು ಮಾತಾಡಿದರೆ ಸರಿಯಾಗಿ ಹೇಳೋಣ. ಏನಾನ ಆಗ್ಲೇಳು, ಇವಾಗ ಬಂದು ಮುಂದೆ ಮಾತಾಡಿದರೆ ಸಾಕು, ನಾವು ಹೋಗಿ ಕಂಪ್ಲೇಂಟ್ ಮಾಡ್ಬೋದು. ಯಾರೇನು ಬಂದು ಇವಾಗ ಸಾಲದಾರಕ್ಕೆ ಕಾಟ ಕೊಡಂಗಿಲ್ಲ. ಇಲ್ಲದ್ದು ಎಲ್ಲಿ ತಂದು ಕೊಡ್ತಾರೆ ಹೇಳು? ಅದೇ ಮತ್ತೆ ನಾವು ಅದಕ್ಕೆ ಜೋರು ಮಾಡಿವ. ಒಯ್ಯ ಹಂಗೆ ಹಿಂಗೆ ಅಂತ ರೂಪಾಡ್ದ. ಅದಕ್ಕೆ ನಾನು ನಿಮ್ಮ ಕರ್ಕೊಂಬಂದು 4 ಜನ ಒಂದಾದರೆ ನಮ್ಮ ತಗಿಲ್ಲ ಕಟ್ಟೋಕ್ಕಾಗಲ್ಲ ಅಂತಂದ್ರೆ ಏನು ಮಾಡ್ಕೊಳಕ್ಕಾಗಲ್ಲ ಅಷ್ಟೇ. ನೀರು ತಕ್ಕಂಗೆ ಆಗುತ್ತೆ. ಇವಾಗ ನಮ್ಮ ತಗಿಲ್ಲ 2100 ಅಂದ್ರೆ ಎಲ್ಲಿ ತಂದು ಕಟ್ಟಾನ? ನಮ್ಮ ಹುಡ್ಗನ ಕೇಳಿ ನಮ್ಮ ಹುಡುಗನನ್ನು ಬೈತಿ, ಅಮ್ಮ ನೀನೇ ಕೊಟ್ಟು ಕೇಳಮ್ಮ ನಾನು ತಗಿಲ್ಲ ಕಣಮ್ಮ ಅಂತ ನಮ್ಮ ಹುಡುಗನೂ ಬೈದ. ಅದೇ ನಾನು ಇದ್ದಿದ್ರೆಗಳಪ್ಪ ತಂದು ಕೊಟ್ಟಿದ್ರೆ ಬಿಡು, ನಾವು ಅಮ್ಮ ತಾಂಡು ಕೊಟ್ಟೈತೆ ಸಂಘದಾಗೆ ಅಂತ ಹೇಳಿ ಕಟ್ಕ್ಯಮ್ಮನು. ಇವಾಗ ನಾನು ಕೊಟ್ಟೇ ಇಲ್ಲ ಅವನಿಗೆ ಸಂಘಕ್ಕೆ ಕಟ್ಟೋಕ್ಕೆ ಅಂತದ್ರಾಗ ಅವನ್ನ ದುಡ್ಡು ಕೇಳಿರಿ. ಸಂಘದಾಗ್ಲು ದುಡ್ಡು ತಾಣ ಅವನಿಗೆ ಕೊಟ್ಟೇ ಇಲ್ಲ. ಇವಾಗ ಕೊಡಪ್ಪ ನೀನು ಸಂಘಕ್ಕೆ ದುಡ್ಡು ಕಟ್ಟಕ್ಕಂದ್ರೆ ಕೊಡ್ತಾನ ಅವನು? ಕೊಡೋದೇ ಇಲ್ಲ, ಯಾರು ಕೊಡಲ್ಲ. ನಮ್ಮ ಮನೆಗೆ ನನ್ನ ಗಂಡನೂ ಕೊಡಲ್ಲ. ನನ್ನ ಗಂಡಿಗೆ ನಾನು ತಂದು ಕೊಡಪ್ಪ 2 ಲಕ್ಷ ಅಂತೇಳಿ ನನ್ನ ಗಂಡನ ಕೈ ಕೊಟ್ಟಿದ್ರೆ ಅವಾಗ ಬಿಡು ತಂದು ಕೊಟ್ಟಾಳ ನನ್ನ ಹೆಂಡ್ತಿ ಅಂತ ಕೊಡೋಣ ನನ್ನ ಗಂಡು ಕಟ್ಟಕ್ಕೆ. ದುಡ್ಡೆಲ್ಲ ಕಳ್ದಾಕೆ ಬಂದಿದ್ದೀವಿ, ಅದು 1 ರೂಪಾಯಿ ನೋಡಿಲ್ಲ, ಎಲ್ಲಿ ತಂದು ಕೊಟ್ಟಾನ? ಸುಮ್ಕಿರು. ಯಾರೂ ಬಂದೇನು ಜೋರು ಮಾಡಂಗಿಲ್ಲ. ಯಾತ್ಕನಾಗ್ಲೇಳೇನು ಜೋರು ಮಾಡ್ಯಾರೇನ್ರಿ? ಇಲ್ಲ ಅಂತ ಹೇಳೋದು ಯಾರು ಏನು ಮಾಡಲ್ಲ. ಕರ್ಕೊಂಡು ಹೋಗಿ ವ್ಯವಸ್ಥೆ ಕೆಂಪ್ತಾರೆ ಅಷ್ಟೇನು. ನನಗೆ ಬೈಯೋದಂಗಾಗಿತ್ತು. ಏನು ಮಾಡೋಣಪ್ಪ ಶಿವನೇ ದೇವ್ರೆ, ಹೆಂಗೆ ಕೊಟ್ಟದು ಏನು ಎತ್ತಂತ ನಾನು ರಾತ್ರಿಲಾಗ ಅವನ್ನ ನಮ್ಮನ್ನು ಕೇಳ್ದೆ. ಅವನ್ನ ಕೊಡಲ್ಲ ಇಲ್ಲ ಎಲ್ಲ ಅಂತಂದ. ನನ್ನ ಅಳಿಯಂಗೆ ಕೇಳ್ದೆ, ನನ್ನ ಮಗಳಂಗೆ ಕೇಳ್ದೆ, ನಮ್ಮ ಅಮ್ಮಂಗೆ ಕೇಳ್ದೆ, ನಮ್ಮ ಅಮ್ಮನೂ ಹೋಗಿ ಕೇಳ್ದೆ. ಅದು ಇಲ್ಲ ಅಂತ ದುಡ್ಡು ನಾನು ರಾತ್ರಿ ಎಲ್ಲ ನಿದ್ದು ಬರಲೇ ಇಲ್ಲ. ಹೆಂಗೆ ಬಿಡು, 4 ಒಂದಾಗಿದೆ, 4 ಒಂದೇ ಕೇಸ್. ಅದೇ ಮತ್ತೆ ಹೋಸಾರಿ ಒಂದಾದರೆ ಏನಾಗಲ್ಲ. 4 ಜನ ಒಂದಾಗಿದ್ದೀವಲ್ಲ. ಇಲ್ಲ ಸರ್ ನಮ್ಮ ಕಟ್ಟಕ್ಕೆ ಕಳ್ಕೊಂಡ್ವಿ ದುಡ್ಡ, ಇವಾಗ ಎಲ್ಲಿ ತಂದು ಕೊಟ್ಟಾನ? ದುಡ್ಡಿಲ್ಲ ನಮ್ಮ ತಗೆ, ಇಲ್ಲದ್ದು ಎಲ್ಲಿ ತಗೊಂಬರೋಣ ಅಂತ ಹೇಳಿ. ಏನು ಪ್ರಿಂಟ್ ಹೊತ್ತಾನೆ ಏನಿಲ್ಲ, ನನಗೆ ಗಿಡದ ಬತ್ತಾವೆ ಬಿಡಿಸ್ಕೊಂಬರಕ್ಕೆ, ಎಲ್ಲಿ ತಗೊಂಬಂದು ಕೊಟ್ಟಾನ ಅಂತ ಹೇಳಿ ಮಾತಾಡೋದು ಅಷ್ಟೇನು. ಇರೋದಿದ್ದಂಗೆ ಹೇಳೋದು. ಯಾಕಮ್ಮ ಅಲ್ವಿ, ಇದ್ದಿದ್ದಂಗೆ ಹೇಳಿರಿ ಏನಾಗಲ್ಲ. ನಮ್ಮ ತಗೆ ಇಲ್ಲದಿಲ್ಲ ಅಂತ ಹೇಳೋದು. ಅದೇ ಮತ್ತೆ ನಾನು ಅದಕ್ಕೇನೆ ಬ್ಯಾಂಕ್ನಾಗ ನಾನೊಂದು ಇಟ್ಟಿಟ ಇಕ್ಕಾಡೀನಿ, ಎಲ್ಲ ಬಿಡಿಸ್ಕೊಂಬಂದು ಮನೆಯಾಗಿ ಇಕ್ಕಾಡೀನಿ. ಯಾಕೆ ಬರ್ತಿರ್ಗ ಆಮೇಲೆ ಅದ್ರ ಅವ್ಳು ಕೊಟ್ಟು ಮಾಡ್ಕೊಂಡ್ರಿ ಎಲ್ಲ ಸಮಸ ಅಂತ ಹೇಳಿ ಎಲ್ಲ ಬಿಡಿಸ್ಕೊಂಬಂದಿನಿ. ಎಣ್ಣೆ ಮನೆ ದಿನ ಹೋಗಿ ಎಲ್ಲ ಬಿಡಿಸ್ಕೊಂಬಂದು ಸುಮ್ಮನೆ ನನ್ನ ಟ್ರಂಕ್ನಾಗ ಇಕ್ಕಾಡೀನಿ ಎಲ್ಲ ಅಮ್ಮಂಗೆ. ಒಂದಿಟ್ಟು ನಾನೆಲ್ಲ ಒಂದು 50,000 ಇಕ್ಕೊಂಡಿದ್ದೆ ಅಷ್ಟೇನು, ಅದನ್ನ ಬಿಡಿಸ್ಕೊಂಡು ಹಂಗೆ ಇಕ್ಕಾಡೀನಿ. ಯಾರು ಕಟ್ತಾರೆ ಅಂತ. ಮತ್ತು ಸುಮ್ಮನೆ ಹಂಗೆ ಇಕ್ಕಿ ಅಕೌಂಟ್ನಾಗ ನಾನು ಅದಕ್ಕೆ ಮತ್ತೆ ಕಂಟೆ ಮಾಡ್ಸಕ್ಕೆ ಹೋಗಿಲ್ಲ. ಇಲ್ಲಿ ಅದೊಂದು ಇತ್ತು, ಅದು ಅವ್ರದ್ದು. ಅದ್ರಾಗ ನೇನೆ ಎಲ್ಲ ಜೀರೋ ಅಕೌಂಟ್ನಂದೇನೆ ₹1 ರೂಪಾಯಿ ಬದನೆಕಾಯಿ ಯಾತ್ರಾಗೂ ಇಲ್ಲ. ಏನು ಕೊಡ್ತಿದ್ರು ಬಿಡು, ಇನ್ನು ಯಾತ್ರಾಗ ನಾವು ಇನ್ನು ಯಾತ್ರ ತಮ್ಮಂಗೆ ಇದೀವಿ ಲೋನ್. ಅದೇ ಎಲ್ಲೂ ಸಿಗ್ದಂಗೆ ಮಾಡ್ತಾರೆ ಲೋನ, ನಮಗೆಲ್ಲೂ ಮತ್ತೆ ಸಿಗಬಾರ್ದು ಆ ರೀತಿ ಮಾಡ್ತಾರೆ. ಇವ್ರಿಗೆ ಮತ್ತೆ ಎಲ್ಲೋದ್ರೂ ಲೋನ್ ಆಗಬಾರ್ದು ಅಂತ ಹೇಳಿ ಏನು ಅದರಲ್ಲೆಲ್ಲ ಕಂಪ್ಯೂಟ್ರಲ್ಲಿ ಆ್ಯಡ್ ಮಾಡಿದರೆ ಇನ್ನೊಂದು ಸತಿ ಎಲ್ಲೋದ್ರೂ ನಮಗೆ ಏನಕ್ಕೂ ಕೊಡಲ್ಲವಂತೆ. ಹಂಗೆ ಬಿಡು, ಕೊಡ್ದಿದ್ರು ಇನ್ನೇನು ಮಾಡೋಣ? ಇವಾಗ ಇಲ್ಲದ್ದು ಎಲ್ಲಿ ತಂದು ಕಟ್ಟಕ್ಕೆ ಹೋಗೋಣ ನಾವು? ನಮ್ಗೆ ದುಡ್ಡು ಕಟ್ಟಕ್ಕೆ ಇವಾಗ ಯಾರು ₹1 ದುಡ್ಡಿಲ್ಲ. ಇಲ್ಲದ್ದು ಎಲ್ಲಿ ತಗೊಂಬಂದು ಕಟ್ತೀವಿ? ಅದಕ್ಕೇ ಸಾರ್ ಹತ್ರ ಇರೋದನ್ನೇ ಹೇಳಿ ಇಲ್ಲ ಸರ್ ನಮ್ಮ ದುಡ್ಡು ಕಟ್ಟಕ್ಕೆ ಅಂತ ಹೇಳಿದ್ವಿ. ಇರೋದನ್ನೇ ಹೇಳಿ ಕಳಿಸಿವಿ ಸಾರಿಗೆ. ಇನ್ನೇನು ಮಾಡೋಣ? ನೋಡ್ತಾ ಇರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.